ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದೀಗ ನಾನ್ HK ಸಿವಿಲ್ ಮತ್ತು CRDR ಹುದ್ದೆಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಈಗ ಆಲ್ರೆಡಿ CRDR ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 25/2/2024 ಯಾವೆಲ್ಲ ಡಿಸ್ಟಿಕ್ಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಯೂನಿಟ್ಸ್ ಅಂತಲೂ ಕೂಡ ನೀಡಲಾಗಿದ್ದು ನೆಕ್ಸ್ಟ್ CPC ಮತ್ತು APC ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಕೂಡ ಇದಾಗಿರುತ್ತೆ. ಸ್ನೇಹಿತರೆ, CPC 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು APC 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ಡಿಸ್ಟಿಕ್ಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಹಾಗೂ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನಾವು ಯೂನಿಟ್ಸ್ಗಳನ್ನು ನೋಡಿದ್ರೆ ಬಾಗಲಕೋಟೆ ಯೂನಿಟ್ಸಲ್ಲಿ ಒಟ್ಟು 12 ಕಾಲೇಜ್ಗಳಲ್ಲಿ 12,000 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರ್ತಾ ಇದ್ದಾರೆ. ನೆಕ್ಸ್ಟ್ CRDR ಎಕ್ಸಾಮ್ಸ್ ಎಷ್ಟು ಜನ ಬರೆದಿದ್ರು ಅಂದರೆ ಅಲ್ಲೂ ಕೂಡ 12,000 ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿರ್ತಾರೆ. ಬಳ್ಳಾರಿ ಡಿವಿಷನಲ್ಲಿ 22 ಯೂನಿಟ್ಸ್ ಅಂತಂದರೆ 22 ಕಾಲೇಜ್ಗಳನ್ನು ಒಳಗೊಂಡಂತೆ 10,860 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇರ್ತಾರೆ. CRDRಲ್ಲಿ 6,000 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ. ಬೆಳಗಾವಿ ಸಿಟಿ 34 ಎಕ್ಸಾಮ್ ಸೆಂಟರ್ಸ್ಗಳಾಗಿದ್ದು 10,220 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇದ್ದಾರೆ. CRDR 10,500 ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ. ಬೆಳಗಾವಿ ಡಿಸ್ಟಿಕ್ಕಲ್ಲಿ 21 ಕಾಲೇಜ್ಗಳನ್ನು ಒಳಗೊಂಡಂತೆ 5,700 ವಿದ್ಯಾರ್ಥಿಗಳು CPC ಬರೆದ್ರೆ 6,000 ವಿದ್ಯಾರ್ಥಿಗಳು APCಯನ್ನು ಬರೆದಿರ್ತಾರೆ. ನೆಕ್ಸ್ಟ್ ಬೆಂಗಳೂರು ಸಿಟಿಯಲ್ಲಿ 76 ಕಾಲೇಜ್ಗಳನ್ನು ಒಳಗೊಂಡಂತೆ CPC 43,840 ಆಗಿದ್ರೆ APC 44,000 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ. ಬೆಂಗಳೂರು ಡಿಸ್ಟಿಕ್ಕಲ್ಲಿ 8 ಕಾಲೇಜ್ಗಳನ್ನು ಒಳಗೊಂಡಂತೆ CPC 8,000 ವಿದ್ಯಾರ್ಥಿಗಳು ಮತ್ತು APC 8,000 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರೆ. ನೆಕ್ಸ್ಟ್ ಬೀದರ್ ಡಿಸ್ಟಿಕ್ಕಲ್ಲಿ 13 ಕಾಲೇಜ್ಗಳನ್ನು ಒಳಗೊಂಡಂತೆ CPC 7,960 ಮತ್ತು APC 8,000 ವಿದ್ಯಾರ್ಥಿಗಳು. ಚಾಮರಾಜನಗರ 15 ಕಾಲೇಜಲ್ಲಿ 5,360 CPC ಮತ್ತು 5,500 APC ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿರ್ತಾರೆ. ನೆಕ್ಸ್ಟ್ ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ 7 ಕಾಲೇಜಲ್ಲಿ 4,900 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆಯುತ್ತಾರೆ 25ನೇ ತಾರೀಕು. ನೆಕ್ಸ್ಟ್ APCಯಲ್ಲಿ ನೋಡಿದ್ರೆ 5,000 ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ಸ್ ಬರೆದಿದ್ದಾರೆ. ಚಿಕ್ಕಮಗಳೂರು 12 ಕಾಲೇಜ್ಗಳನ್ನು ಒಳಗೊಂಡಂತೆ 5,940 CPC 6,000 APC ವಿದ್ಯಾರ್ಥಿಗಳಿರ್ತಾರೆ. ಚಿತ್ರದುರ್ಗ 20 ಕಾಲೇಜಲ್ಲಿ 8,740 CPC ಮತ್ತು 9,000 APC ವಿದ್ಯಾರ್ಥಿಗಳು. ದಕ್ಷಿಣ ಕನ್ನಡ 6 ಕಾಲೇಜ್ಗಳನ್ನು ಒಳಗೊಂಡಂತೆ 4,520 CPC ಮತ್ತು 4,500 APC ವಿದ್ಯಾರ್ಥಿಗಳು. ದಾವಣಗೆರೆ ಡಿಸ್ಟಿಕ್ 15 ಕಾಲೇಜ್ಗಳನ್ನು ಒಳಗೊಂಡಂತೆ 9,420 CPC 9,500 APC ಆಗಿರ್ತಾರೆ. ಧಾರವಾಡ ಡಿಸ್ಟಿಕ್ಕಲ್ಲಿ 19 ಕಾಲೇಜ್ಗಳಲ್ಲಿ 9,300 CPC ಆಗಿದ್ದರೆ 9,500 APC ವಿದ್ಯಾರ್ಥಿಗಳು. ಗದಗ ಡಿಸ್ಟಿಕ್ 18 ಕಾಲೇಜ್ಗಳನ್ನು ಒಳಗೊಂಡಂತೆ 9,100 CPC ಮತ್ತು 9,500 APC ವಿದ್ಯಾರ್ಥಿಗಳು. ಹಾಸನ ಡಿಸ್ಟಿಕ್ಕಲ್ಲಿ 20 ಕಾಲೇಜಲ್ಲಿ 10,680 CPC 10,500 APC ವಿದ್ಯಾರ್ಥಿಗಳು. ಹಾವೇರಿ ಡಿಸ್ಟಿಕ್ಕಲ್ಲಿ 25 ಕಾಲೇಜಲ್ಲಿ 8,120 CPC 8,500 APC ವಿದ್ಯಾರ್ಥಿಗಳು. ಹುಬ್ಳಿ ಧಾರವಾಡ ಸಿಟಿಯಲ್ಲಿ 22 ಕಾಲೇಜ್ಗಳನ್ನು ಒಳಗೊಂಡಂತೆ 8,660 CPC ವಿದ್ಯಾರ್ಥಿಗಳು ಮತ್ತು 9,000 APC ವಿದ್ಯಾರ್ಥಿಗಳು. ಸ್ನೇಹಿತರೆ, ನಾನು APC ಅಂತ ತಿಳಿಸ್ತಾ ಇದ್ದೀನಲ್ಲ, ಅದು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ CRDR 3,064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 28 ಜನವರಿ 2024 ನಿಮಗೆ ಎಕ್ಸಾಮ್ಸ್ ಆಗಿತ್ತಲ್ಲ, ಆ ಒಂದು ಎಕ್ಸಾಮ್ಸಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿದ್ದಾರೆ ಅನ್ನೋಂಥ ಮಾಹಿತಿ ಆಗಿರುತ್ತೆ. ನಾನು ಈ ಕಡೆ ಪಕ್ಕದಲ್ಲಿ ಮೊದಲನೇದಾಗಿ CPC ಅಂತ ತಿಳಿಸ್ತಾ ಇದ್ದೀನಲ್ಲ, ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 25/2/2024 ನಡೆಯಲಿರುವಂಥ ಎಕ್ಸಾಮ್ಸ್ಗೆ
ಅಟೆಂಡ್ ಆಗುವಂಥ ಒಂದು ಡಿಸ್ಟಿಕ್ ವೈಸು ವಿದ್ಯಾರ್ಥಿಗಳ ಲೀಸ್ಟ್ ಕೂಡ ಇದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಕಲಬುರಗಿ ಸಿಟಿಯಲ್ಲಿ 20 ಕಾಲೇಜನ್ನು ಒಳಗೊಂಡಂತೆ 11,040 CPC ವಿದ್ಯಾರ್ಥಿಗಳಾಗಿದ್ದರೆ 11,000 APC ವಿದ್ಯಾರ್ಥಿಗಳು. ಕಲಬುರಗಿ ಡಿಸ್ಟಿಕ್ಕಲ್ಲಿ 18 ಕಾಲೇಜ್ಗಳನ್ನು ಒಳಗೊಂಡಂತೆ 8,680 CPC ಮತ್ತು 9,000 ವಿದ್ಯಾರ್ಥಿಗಳು APC ಆಗಿರ್ತಾರೆ. ಕೊಡಗು ಡಿಸ್ಟಿಕ್ಕಲ್ಲಿ 8 ಕಾಲೇಜ್ಗಳನ್ನು ಒಳಗೊಂಡಂತೆ 2,300 CPC ಮತ್ತು 2,500 APC ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ಸ್ ಬರೀತಾರೆ. ನೆಕ್ಸ್ಟ್ ಕೋಲಾರ ಡಿಸ್ಟಿಕ್ಕಲ್ಲಿ 17 ಕಾಲೇಜ್ಗಳನ್ನು ಒಳಗೊಂಡಂತೆ 6,320 CPC ಮತ್ತು 6,500 APC ಆಗಿರ್ತಾರೆ. ಸ್ನೇಹಿತರೆ, ಇಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಷ್ಟು ಡಿಸ್ಟಿಕ್ಸ್ ಇದೆ ಅಷ್ಟು ಡಿಸ್ಟಿಕ್ಸ್ನ ಒಂದು ಮಾಹಿತಿ ಇಲ್ಲಿ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಈ ಒಂದು PDF ಲಿಂಕು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕಿರ್ತೇನೆ. ಆದಷ್ಟು ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಅಲ್ಲಿ ಒಂದು PDF ಅನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಅಥವಾ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು ಕೂಡ ನಾನು ಅಲ್ಲಿ ಪಿನ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ, ಯಾವ ಡಿಸ್ಟಿಕ್ಕಲ್ಲಿ ನೀವು ಎಕ್ಸಾಮ್ಸ್ ಬರೀತಾ ಇದ್ದೀರಾ. ಸ್ನೇಹಿತರೆ, ಇಲ್ಲಿ ನಾನು ತಿಳಿಸ್ತಾ ಇರೋವಂಥದ್ದು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇರುವಂಥ ಮಾಹಿತಿ ಇದಾಗಿರುತ್ತೆ. ಆದರೆ ಇದು ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಆಗಿರೋದಿಲ್ಲ. ನೀವು ಕಂಪ್ಲೀಟಾಗಿ ಇಲ್ಲಿ ಗಮನಿಸಬಹುದು. ಎಕ್ಸಾಮ್ಸ್ ಬರಿತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾತ್ರ ಪ್ರಕಟಣೆ ಮಾಡಲಾಗಿರುತ್ತದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮಂಗಳೂರು ಸಿಟಿ, ಮೈಸೂರು ಸಿಟಿ, ಮೈಸೂರು ಡಿಸ್ಟಿಕ್, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, UK, ಕಾರವಾರ, ಉಡುಪಿ, ವಿಜಯನಗರದಲ್ಲಿ ಎಷ್ಟು ಜನ ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ. ಕಂಪ್ಲೀಟಾಗಿ ಇಲ್ಲಿ ಒಟ್ಟು 36 ಪರೀಕ್ಷಾ ಕೇಂದ್ರಗಳನ್ನು ಒಳಗೊಂಡಂತೆ ಇದ್ದಾರೆ. 36 ಡಿಸ್ಟಿಕ್ಸ್ಗಳಲ್ಲಿ ಅಂತಾರೆ ಕೆಲವೊಬ್ಬರಿಗೆ. ಇದಕ್ಕೆ ನಾನು ತಿಳಿಸ್ಬೋದು ಟೋಟಲ್ 31 ಡಿಸ್ಟಿಕ್ ಇದೆಯಲ್ಲ, ಮೈಸೂರು ಸಿಟಿ ಮತ್ತು ಮೈಸೂರು ಡಿಸ್ಟಿಕ್ ಈ ರೀತಿ ನಿಮಗೆ ಕನ್ಸಿಡರ್ ಮಾಡಲಾಗುತ್ತದೆ. ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ಡಿಸ್ಟಿಕ್ ಈ ರೀತಿ ಕನ್ಸಿಡರ್ ಮಾಡಿ ಟೋಟಲ್ 36 ಡಿಸ್ಟಿಕ್ಸಲ್ಲಿ ನಿಮಗೆ ಟೋಟಲ್ 637 ಪರೀಕ್ಷಾ ಕೇಂದ್ರಗಳನ್ನು ಒಳಗೊಂಡಂತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂಥ 1,137 ಹುದ್ದೆಗಳಿಗೆ 3,16,80 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರಿತಾ ಇದ್ದರೆ, ಈಗ ಆಲ್ರೆಡಿ ನಡೆದಿರುವಂಥ 3,064 CPC ಅಂತಂದರೆ APC ಅಂತಂದರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 3,20,000 ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮ್ಸನ್ನು ಬರೆದಿರ್ತಾರೆ ಸ್ನೇಹಿತರೆ. ಹಾಗಾಗಿ 25ಕ್ಕೆ ನಡೆಯಲಿರುವಂಥ ಈ ಒಂದು ಎಕ್ಸಾಮ್ಸನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ನೀವು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.